ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದ್ಬೇರೆ ಒಂದು ಪ್ರಶ್ನೆ ಇತ್ತೀಚೆಗೆ ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಅದರಲ್ಲೂ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಇವರು ನಿಗದಿತ ಸಮಯದಲ್ಲೇ ತಮ್ಮ ಡಿಸಿಷನ್ ಕೊಡಬಹುದಾ, ಕೊಡದೇ ಇದ್ರೆ ಏನು ಅನ್ನೋದು ಚರ್ಚೆ ಜಬರ್ದಸ್ತ್ ಆಗಿದೆ. ಅದನ್ನು ಪ್ರಶ್ನೆ ಮಾಡಿದ್ದಾರೆ ನಮ್ಮ ರಾಷ್ಟ್ರಪತಿ ಮುರ್ಮು ಅವರು. ರಾಜ್ಯ ವಿಧಾನಸಭೆಗಳು ಅಂಗೀಕರಿಸಿದ ಮಸೂದೆಗಳಿಗೆ ಅಂಕಿತ ಹಾಕಲು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರಿಗೆ ನ್ಯಾಯಾಲಯವು ಸಮಯ ಮಿತಿ ನಿಗದಿಪಡಿಸಬಹುದೇ ಎಂಬ ಉಲ್ಲೇಖನ ಕೊಟ್ಟು ರಾಷ್ಟ್ರಪತಿ ಪ್ರಶ್ನೆ ಮಾಡ್ಯಾರ. ನೀವು ಯಾಕಪ್ಪ ನಮಗೆ ಎಂಟ್ರಿ ಆಗ್ಬೋದಾಗಿದ್ದು ಪ್ರಶ್ನೆ ಮಾಡಿದ್ದಾರೆ. ಈಗ ಅದು ಸಂವಿಧಾನ ಪೀಠದ ಮುಂದೆ ಅದು ಚರ್ಚೆ ನಡೀತಾ ಇದೆ. ಚರ್ಚೆ ಆಗಿದೆ ನಡೀತಾ ಇದೆ. ಇಲ್ಲ ಸಹಜದ ರಾಜ್ಯಪಾಲರಿಗೆ ಗಡುವು ನಿರ್ಧರಿಸಿದ್ದು 2 ತಿಂಗಳು ಅಥವಾ ರಾಷ್ಟ್ರಪತಿ ಒಂದು 2 ತಿಂಗಳು ನಿರ್ಧರಿಸಿದ್ದು ಸರಿನಾ, ಯಾಕೆ ಏನು 2 ತಿಂಗಳು 3 ತಿಂಗಳು ಅಂದೆ ಅದು ತಪ್ಪು ಅನ್ನುವಂಥ ಮಾತನ್ನು ಇಲ್ಲೇ ಒಂದು ಭಾಳ ಗಂಭೀರವಾದ ವಿಷಯವನ್ನು ನಾವು ಚರ್ಚೆ ಮತ್ತಷ್ಟು ಇನ್ನಷ್ಟು ಹೇಳಬೇಕಾಗಿದೆ. ಯಾಕಂದರೆ ನಮ್ಮದು ವ್ಯವಸ್ಥೆ, ನಮ್ಮ ಸಂವಿಧಾನ ಸಂಸದೀಯ ವ್ಯವಸ್ಥೆ. ಸಂಸದೀಯ ವ್ಯವಸ್ಥೆ ಅಂದರೆ ಗೊತ್ತಿದೆ, ಪಾರ್ಲಿಮೆಂಟರಿ ಸಿಸ್ಟಮ್. ಇಲ್ಲಿ ಪಾರ್ಲಿಮೆಂಟ್ ದೊಡ್ಡದು ಕಾನೂನು ಮಾಡುವಲ್ಲೇ. ಹೀಗಾಗಿ ಈ ಪಾರ್ಲಿಮೆಂಟ್ ಸಿಸ್ಟಮ್ದಲ್ಲೇ ಕಾನೂನು ಮಾಡೋದು ನಮ್ಮ ಪಾರ್ಲಿಮೆಂಟ್ ಅಥವಾ ವಿಧಾನಸಭೆ ಆಗುವಂಥದ್ದು. ಮುಂದೆ ಅನುಷ್ಠಾನಗೊಳಿಸೋದು ನಿಮಗೆ ಗೊತ್ತದ. ಕಾರ್ಯಾಂಗ ಶಾಸಕಾಂಗ ರೆಡಿ ಮಾಡ್ತದೆ, ಕಾರ್ಯಾಂಗ ಅನುಷ್ಠಾನಗೊಳಿಸ್ತದೆ. ನ್ಯಾಯಾಂಗ ಇವ್ರನ್ನ ತಕರಾರು ಬಂದಾಗ ಬಗೆಹರಿಸೋದು. ಇಷ್ಟೈತೆ, ಸಿಂಪಲ್, ಎಲ್ಲರಿಗೂ ತಿಳಿಯುವಂಥದ್ದು ಸಂಸದೀಯ ವ್ಯವಸ್ಥೆ. ಅದರ ಮೂಲ ಉದ್ದೇಶ, ಸಂವಿಧಾನದ ಮೂಲ ಉದ್ದೇಶಕ್ಕೆ ಯಾರೂ ಪೆಟ್ಟು ಕೊಡೋ ಅವಶ್ಯಕತೆ ಇಲ್ಲ. ಅಂದರೆ ಇಲ್ಲಿ ಫೈನಲ್ ಯಾರಾದರೂ ಕಾನೂನು ತಯಾರು ಮಾಡೋರು ಪಾರ್ಲಿಮೆಂಟ್ ಆರ್ ವಿಧಾನಸಭೆ. ಇಲ್ಲಿ ರಾಷ್ಟ್ರಪತಿನೂ ಅಲ್ಲ, ರಾಜ್ಯಪಾಲರೂ ಅಲ್ಲ. ಅದರಲ್ಲಿ ಏನಾದರೂ ಈ ಸಂವಿಧಾನದ ವಿರೋಧವಾಗಿದ್ದಂಥ ಅಂಶಗಳು ಬಂದರೆ ಮಾತ್ರ ತಡೆಹಿಡಿಯಲಿಕ್ಕೆ ಸಾಧ್ಯದ. ಸಂವಿಧಾನ ವಿರೋಧಿ ಅಂದ್ರೆ ಇಲ್ಲಿಯ ನಮ್ಮ ಸಂವಿಧಾನ ಉದ್ದೇಶ ಏನಿದೆ ಅದು ವಿರೋಧ ಇದ್ದರೆ ಮಾತ್ರ ರಾಜ್ಯಪಾಲರು ರಾಷ್ಟ್ರಪತಿಗಳು ತಡಿಬೋದು. ಅದು ಸಮಯ ಅದ, ಹೇಳಬೇಕು ಎಲ್ಲಿ ಆಗ್ಯದ, ಸಂವಿಧಾನ ವಿರೋಧ ಯಾವ ರೀತಿ ಅದ ಅನ್ನೋದು ತಿಳಿಸ್ಬೇಕು. ಅದಕ್ಕಾಗಿ ವರ್ಷ 2 ವರ್ಷ ಅಥವಾ 10 ವರ್ಷ ಒಯ್ಯುವಂಥದ್ದೆಲ್ಲ ತಮಿಳುನಾಡಲ್ಲಿ ಇದಾಗ್ತಾಯಿದೆ. ಹೋದ ತಕ್ಷಣ ಕಳಿಸೋದು, ಮತ್ತೆ ಕಳಿಸೋದು ವರ್ಷ 2 ವರ್ಷ ಹೋಗೋಂಥ ಪ್ರಸಂಗ ಆದಾಗ ಭಾಷಣ ಇಂಥ ಪ್ರಸಂಗಗಳು. ಇವತ್ತೇನೋ BJP ಸೆಂಟ್ರಲ್ದಲ್ಲಿ ಅದ, ಅದು ತಪ್ಪು ಮಾಡ್ಲಿಕ್ಕತ್ತದ. ನಾಳೆ ಕಾಂಗ್ರೆಸ್ ಬಂದು ಅದು ಇದನ್ನು ಮಾಡ್ತದೆ. ಯಾವುದೇ ರಾಷ್ಟ್ರ ಪಕ್ಷದ ಕಾಂಗ್ರೆಸ್ ಅವರು ಇದನ್ನ ಮಾಡಿದ್ದ. ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಸರಿ, ಸಂಸದೀಯ ವ್ಯವಸ್ಥೆ ಕರೆಕ್ಟ್ ಶ್ರೇಷ್ಠ. ಅದು ಸಂಸತ್ತು ಕಾನೂನು ಮಾಡಿದ್ನಂತ ಅದು ಚರ್ಚೆ ಮಾಡಿರ್ತಾರೆ. ವಿಧಾನಸಭೆಯಲ್ಲಿ ಆಗಿರ್ಬೋದು, ಅದೇ ಕಾಲಕ್ಕೆ ಲೋಕಸಭೆಯಲ್ಲಿ ಆಗಿರ್ಬೋದು. ಅದಕ್ಕಾಗಿ ಹಿರಿಯರ ಸಭೆಯೂ ಒಂದದ. ಇಂಡೈರೆಕ್ಟ್ ಆಯ್ಕೆ ಆದಂಥವರು, ಜನತಾ ಪ್ರತಿನಿಧಿಗಳಿಂದ ಆಯ್ಕೆ ಆದಂಥವರು ರಾಜ್ಯಸಭಾದಲ್ಲೂ ಇದ್ದಾರೆ, ಇಲ್ಲಿ ವಿಧಾನ ಪರಿಷತ್ತಲ್ಲೂ ಇದ್ದಾರೆ. ಅವರು ಅದಕ್ಕೆ ಮತ ಆಯ್ಕೆ ಎಷ್ಟದಪ್ಪ ಅಂತ ಇಷ್ಟೆಲ್ಲ ಜನರ ಚರ್ಚೆ ಮತ್ತೊಂದು ಏನು ಎಲ್ಲ ಮಾಡಿಕೊಂಡು ಬಂದ ನಂತರ ಅದು ರಾಜ್ಯಪಾಲರ ಕಡೆ ಹೋಗ್ತದೆ, ಅದು ರಾಷ್ಟ್ರಪತಿಯವರ ಕಡೆ ಹೋಗ್ತದೆ. ಆ ರಾಷ್ಟ್ರಪತಿಯವರು ತಮ್ಮ ಕಾನೂನು ತಜ್ಞರನ್ನು ಕರೆಸಿಕೊಂಡು ಚರ್ಚೆ ಮಾಡಿ ಅದು ಸಂವಿಧಾನ ವಿರೋಧಿನ ಅಥವಾ ಸರಿನಾ ಕೆಲವು ಸಲಹೆಗಳನ್ನು ತೊಗೊಳ್ಬೇಕಾಗ್ತದೆ. ಅದಕ್ಕೊಂದಿಷ್ಟು ಕಾಲಾವಕಾಶ ಬೇಕಾಗ್ತದೆ, 1 ತಿಂಗಳು 2 ತಿಂಗಳು. ಅದರಲ್ಲಿ ಏನಾದರೂ ಸಂವಿಧಾನಕ್ಕೆ ವಿರೋಧಿ ಆದಂಥ ವಿಷಯ ಇದ್ದರೆ, ಅದು ಒಪ್ಪಿಕೊಡುವಂಥದ್ದಿದ್ದರೆ ಆ ಸಂದರ್ಭದಲ್ಲಿ ಅದನ್ನು ಮರಳಿ ಕಳಿಸುವಂಥದ್ದು ರಾಷ್ಟ್ರಪತಿಗಳ ಅಥವಾ ರಾಜ್ಯಪಾಲರ ಕೆಲಸ. ಆದರೆ ಅದನ್ನು ಯಾವುದೂ ಹೇಳಲಾರ್ದ ಹಾಗೆ ಹೋದ್ರೆ ಜೇತು ಮನೆಗೆ ಬಾ ಮಸಿ ಕೊಡ್ತಾನೋ ಗಾನಕ್ಕೆ ಬಾ ಕಸಿ ಕೊಡ್ತಾನೆ ಹಾಗೆ ಒಯ್ತಾರೆ. ಈಗ ವರ್ಷಗಳು ಒಯ್ತಿದ್ದು ಸಾಕಷ್ಟು ಇಲ್ಲಿ ದಾಖಲಿದ್ದಾಗ ಸಹಜವಾಗಿ ಇದು ನ್ಯಾಯಾಂಗಕ್ಕೆ ಹೋದಾಗ ನ್ಯಾಯಾಂಗ ಇದು ಡಿಸಿಷನ್ ಕೊಟ್ಟದು. ಒಂದು 2 ತಿಂಗಳು 3 ತಿಂಗಳು ಈಗ 2 ತಿಂಗಳು ಕೊಟ್ಟದು. ಅಷ್ಟೋ ನೀವು ನಿಮ್ಮ ನಿರ್ಧಾರ ಹೇಳಬೇಕು, ಇಲ್ಲಾಂದ್ರೆ ಅದು ಕಾನೂನು ಆಗಿಬಿಡ್ತದೆ ಅಂತೇಳಿ. ನೀವು ನಿರ್ಧಾರ ಹೇಳಿಲ್ಲ ಅಂದರೆ ಏನು ತಿಳಿಸಲಿಲ್ಲ ಮತ್ತು ಏನು ತಿಳ್ಕೊಬೇಕು ಅದನ್ನು. ಅವ್ರು ಒಪ್ಪಿದ್ರಂತೂ ಇಲ್ಲಂತೂ, ಒಪ್ಪಿಲ್ಲ ಅಂದರೆ ಯಾವ ಕಾರಣಕ್ಕೆ ನಾವು ಅದಕ್ಕೆ ತಿಳಿಸ್ಬೇಕಾಗ್ತದೆ. ಇಲ್ಲ ಈ ಕಾನೂನಿನಡಿಯಲ್ಲೇ ಇದು ಸಂವಿಧಾನ ವಿರೋಧಿದಪ್ಪ ಅಂತ ನೀವು ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಕೊಡಬೇಕಾಗ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನೆಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.
ಅಂದಾಗ ಮತ್ತೆ ರೀಥಿಂಕ್ ಮಾಡ್ತದೆ, ಡಿಸ್ಕಷನ್ ಮಾಡ್ತದೆ. ವಿಧಾನಸಭೆ ಅಂದ್ರೆ ಒಬ್ಬರು ಇಲ್ಲಲ್ಲೇ. ಕರ್ನಾಟಕದ 224 ಜನ ಇದ್ದಾರೆ. ಅದೇ ರೀತಿ ತಮಿಳುನಾಡಲ್ಲಿ ಸಾಕಷ್ಟು ಜನ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ 28 ಲೋಕಸಭಾ ಸೀಟ್ಗಳಿದ್ದಾವೆ. ತಮಿಳುನಾಡಿನಲ್ಲ 49 ಇದೆ, 39 ಇದ್ದಾವೆ. ಇದರರ್ಥ ಏನಪ್ಪ ಅಂತಂದ್ರೆ ಅವರೆಲ್ಲರೂ ಕೂಡ ಡಿಸ್ಕಷನ್ ಮಾಡಿ ತಂದಿರ್ತಾರೆ. ಅದರಲ್ಲಿ ವಿರೋಧ ವ್ಯಕ್ತಿ ಆಗಿರ್ತದೆ, ವಿರೋಧ ಪಕ್ಷದವರು ಮಾತ್ರ ಇರ್ತಾರೆ. ಹಲವು ಚರ್ಚೆಗಳಾಗ್ತಾವೆ. ಹಾಗೆ ಸೆಂಟ್ರಲ್ದಲ್ಲೂ ಸಹಿತ, ಕೇಂದ್ರದಲ್ಲೂ ಸಹಿತ, ಅಲ್ಲೂ ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ತದೆ, ಪಾರ್ಲಿಮೆಂಟ್ದಲ್ಲೂ ಚರ್ಚೆ ಆಗೋದು, ಸಂಸತ್ತಲ್ಲೂ ಚರ್ಚೆ ಆಗ್ತದೆ. ವೋಟಿಂಗ್ ಹಾಕಿರ್ತಾರೆ, ಅದು ಮೆಜಾರಿಟಿಯಾಗಿ ಆಯ್ಕೆಯಾಗಿ ಬಂದಿರ್ತೈತಿ. ಅದು ಸರಿ ಐತಿ ಇಲ್ಲೋ, ಸಂವಿಧಾನ ಬದ್ಧ ಐತಿ ಇಲ್ಲೋ ಅನ್ನೋದು ಆ ಲಾಸ್ಟಿಗೆ ಬಂದಿರ್ತದೆ. ಯಾರ್ದು? ರಾಷ್ಟ್ರಪತಿ ಅವ್ರ ರಾಜ್ಯಪಾಲರು. ಅದು ಸಂವಿಧಾನ ವಿರೋಧ ಇದ್ರೆ ಕಳಿಸ್ರಿ ಅಂದಾಗ ಅದು ಬಿಟ್ಕೊಂಡು ಇವತ್ತು ಇದು ರಾಷ್ಟ್ರಪತಿಯವ್ರಿಗೆ ನೀವು ಟೈಮ್ ಫಿಕ್ಸೇಷನ್ ಮಾಡೋದು ಸಂವಿಧಾನ ವಿರೋಧಿ ಯಾವುದು ಅಲ್ಲೋ ಅಂದರೆ ಏನದು? ಅಂದರೆ ನೀವು ಮೌನಾಗಿ ಇದ್ಕೊಂಡ್ಬಿಟ್ರೆ ಏನಂತ ತಿಳ್ಕೊಬೇಕಾಗಿದೆ. ಮತ್ತು ಮುಖ್ಯ ಯಾರಪ್ಪ ಅಂದ್ರೆ ಸಂಸದರು ಮತ್ತು ವಿಧಾನಸಭೆಯ MLAಗಳು ಜನರಿಂದ ಆಯ್ಕೆ ಆಗಿರ್ತಾರೆ. ಜನರ ಅಭಿಪ್ರಾಯದಂತೆ ಜನರಿಗೆ ಬೇಕಾದಂತ ಆಡಳಿತ ಕೊಡೋದು ಅವ್ರ ಕರ್ಮ. ಅದೇ ಕಾಲ ಕಾನೂನು ಮಾಡೋದು ಅವ್ರ ಧರ್ಮ. ಆ ಕಾನೂನು ಮಾಡಿರ್ತಾರೆ, ಜನರ ಅಭಿಪ್ರಾಯ ಇಲ್ಲ, ಜನಕ್ಕೆ ಏನು ಬೇಕಾಗಿದೆ ಆ ನೆಲೆಯಲ್ಲಿ ಮಾಡಿರ್ತಾರೆ ಕಾನೂನುಗಳನ್ನು. ಹೀಗಾಗಿ ಇಲ್ಲಿ ಒಬ್ಬ ವ್ಯಕ್ತಿ ರಾಜ್ಯಪಾಲನೆಲ್ಲ ತಿಳ್ಕೊಂಡು ಮಾಡ್ತಾರಂತ ಅರ್ಥ. ಏನೋ ಕನ್ಫ್ಯೂಷನ್ ಆದ್ರೆ ಮತ್ತೇನೋ ಆದ್ರೆ ಸಂವಿಧಾನ ವಿರೋಧಿ ಅಂತಾರೆ. ಸಲ ಬರೆದು ಕೇಳುವಂಥದ್ದು ಟಿಪ್ಪಣಿ ಮಾಡಿ ಅವ್ರು ಕೊಡ್ತಿದ್ದೆ ಅದ್ರ ಸಲುವಾಗಲ್ಲೇ. ಮತ್ತು ಅವ್ರು ಫೈನಲ್ ಆಗಿ ರಿಜೆಕ್ಟ್ ಮಾಡೋಕೆ ಅವ್ರಿಗೆ ಬರೋದಿಲ್ಲ. ಯಾಕೆ ರಿಜೆಕ್ಟ್ ಮಾಡ್ತಾರ? ಇದು ಸಂಸದೀಯ ವ್ಯವಸ್ಥೆ, ಇದು ಪ್ರೆಸಿಡೆನ್ಷಿಯಲ್ ಟೈಪ್ ಇದಲ್ಲ, ಆಡಳಿತ ವ್ಯವಸ್ಥೆ ಅಲ್ಲ. ಪ್ರೆಸಿಡೆಂಟ್ ಇಲ್ಲಿ ಫೈನಲ್ ಅಲ್ಲ, ಇಲ್ಲಿ ಫೈನಲ್ ಸಂಸತ್ತನ. ಆ ಸಂಸತ್ತು ತಿಳಿಸ್ಬೇಕಾಗಿದ್ದು ಆ ಸಮಯದ ಏನಿದಿಲ್ಲ ಅದು ಆಯಾ ಸಂದರ್ಭಕ್ಕೆ ವಿಚಾರ ಮಾಡುವಂಥ ವಿಷಯ. ಅವರು ನ್ಯಾಯಾಂಗ ಪಟ್ಟಂಥದ್ದು ಅದನ್ನು ವಿಶೇಷವಾಗಿ ಅದರ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ CJI ಅವ್ರು ಹೇಳ್ತಾರೆ, ಸಂವಿಧಾನ ಹೇಳ್ತಾರೆ, ಅದ್ರ ಬರೋ ಹೋಗ್ತಪ್ಪ ಗವಾಯಿ ಅವರು. ಗವಾಯರು ಬಂದಾಗಿಂದ ಭಾಳಷ್ಟು ತೀವ್ರತೆ ಬಂದದಲ್ಲಿ ಇಲ್ಲಂತಲ್ಲ. ಆದರೆ ಇಲ್ಲೇನಪ್ಪ ಅಂದ್ರೆ ರಾಜ್ಯವನ್ನು ಯಾರು ಆಳ್ತಾರೆ ಮುಖ್ಯ ಅಲ್ಲ, ರಾಷ್ಟ್ರವನ್ನು ಯಾರು ಆಳ್ತಾರೆ ಮುಖ್ಯ ಅಲ್ಲ. ಮುಖ್ಯ ಇಲ್ಲಿ ಸಂವಿಧಾನ ವಿರೋಧಿ ಆಯಿತೋ ಇಲ್ಲೋ ಅನ್ನೋದಷ್ಟೇ ವಿಚಾರ. ಅದಕ್ಕೆ 2 ತಿಂಗಳ ಸಫಿಷಿಯೆಂಟ. ಆಗಲಿಲ್ಲಂದ್ರೆ ನೀವು ಹೊಳ್ಳಿ ಕಳಿಸ್ರಿ, ಏನು ಕಾರಣ ಐತೆ ಮತ್ತು ಚರ್ಚೆ ಮಾಡ್ತಾರೆ. ತಮ್ಮ ಪ್ರತಿನಿಧಿಗಳ ಮುಂದೆ ಇಡ್ತಾರೆ, ಒಪ್ಪಿಗೆ ಪಡಿತಾರೆ, ಸಾಧಕ ಬಾಧಕಗಳ ಬಗ್ಗೆ ಮತ್ತೊಂದು ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ತಪ್ಪಬಹುದು, 100 ವ್ಯಕ್ತಿಗಳಲ್ಲ, 224 MLAಗಳು ಇರ್ತಾರೆ. ಅದರಲ್ಲಿ ವಿರೋಧ ಪಕ್ಷದ ವಿರೋಧ ಮಾಡ್ತಾರೆ, ಮನೆಗೆ ಒಪ್ಕೊಳ್ತಾರೆ ಮೆಜಾರಿಟಿ ಇದ್ದಕ್ಕೆ. ಯಾಕಪ್ಪ ಅಂದ್ರೆ ಅದು ಸರಿ ಐತಿ ಅಂತ ಹೇಳ್ತಾರೆ. ಅದ ನಂತರ ಮತ್ತೆ ರಾಜ್ಯಪಾಲಗಳು ಮತ್ತೆ ಸೋಚಿ ಹೋಗ್ತದೆ. ಆಗ ರಾಜ್ಯಪಾಲರು ಯಾವುದಕ್ಕೂ ಬಲಿ ಆಗಲಾರ್ದ, ಕೇಂದ್ರಕ್ಕೂ ಬಲಿ ಆಗಲಾರ್ದ, ರಾಜ್ಯದ ಪರವಾಗಿ ಇರಲಾರ್ದ, ಅದು ಏನಿದೆ ಆ್ಯಕ್ಚುಲಿ ಅದನ್ನು ವರದಿ ಕೊಟ್ಟೆ ತಿಳಿಸ್ಬೇಕಾಗತ್ತೆ. ನಾವು ಇದಕ್ಕಾಗಿ ರಿಜೆಕ್ಟ್ ಮಾಡ್ತಾಯಿದ್ದೀವಿ. ಅದು ಮಾಡಲಾರ್ದ ಹಾಗೆ ಪ್ರೊಲಾಂಗ್ ಮಾಡ್ತಾ ಹೋದ್ರೆ, ಮುಂದೆ ಹೋಗ್ತಾ ಹೋದ್ರೆ ಅದು ಸಂಸದೀಯ ವ್ಯವಸ್ಥೆಗೆ ವಿರೋಧಿ ಅಲ್ಲವೇನ್ರಿ? ಅವ್ರಿಗೇನು ಹಕ್ಕು ಕೊಟ್ಟಿದ್ದಾರೆ? 2-3 ತಿಂಗಳು 4-5 ತಿಂಗಳು ಅಂತದ್ದು ಅವ್ರಿಗೇನದ? ಅದು ಅಟ್ಲೀಸ್ಟ್ ಯಾಕೆ ಇಟ್ಟಿದ್ದೀನಿ, ನಾ ಯಾಕೆ ಮರಳಿ ಕಳಿಸಿದ್ದೀನಿ ಅನ್ನೋದನ್ನು ರೆಫರ್ ಮಾಡಬೇಕಲ್ಲ ಅವರು. ಅದನ್ನು ಮಾಡಿದ್ರೆ ತಮಿಳುನಾಡಿನ ರಾಜ್ಯಪಾಲರು ಅಥವಾ ಇನ್ನುಳಿದ ರಾಜ್ಯಪಾಲರು ಎಲ್ಲೆಲ್ಲಿ BJP ವಿರೋಧಿ MLAಗಳಿದು ನಮ್ಮ ರಾಜ್ಯಪಾಲರಿದ್ದಾರೋ ಅಲ್ಲೆಲ್ಲ ಇಂಥ ಸಂಘರ್ಷಗಳಾಗ್ತಾಯಿದ್ದಾವೆ. ಇದಕ್ಕೆ ಕಾರಣ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಬೇರೆ ಬೇರೆ ಇರೋದ್ರಿಂದ ಅವುಗಳು ಷಡ್ ಇಂಥ ಕೊಡ್ತಾರೆ, ತಮಗೆ ಬೇಕಾದಂಥ ರಾಜ್ಯಪಾಲರು ನೇಮಿಸಿ ಇಂಥೆಲ್ಲ ಮಾಡ್ತಾರೆ. ವಿರೋಧಿಗಳ ಆರೋಪ ಇದು ಸುಳ್ಳಂತೂ ಅಲ್ಲ. ಸಾಕಷ್ಟು ರವಿ ರಾಜ್ಯಪಾಲರು ನಮ್ಮ ತಮಿಳುನಾಡಿನ ಅಷ್ಟೇ ರೀತಿ ಇದಾಗಿದೆ, ತಿಕ್ಕಾಟಾಗಿದೆ ಅಲ್ಲಿ ಸರ್ಕಾರಕ್ಕೆ ಮತ್ತು ಅವ್ರಿಗೆ. ನಮ್ಮಲ್ಲಿ ಸಹಿತ ಮೇಲೆ ಆಗ್ತಾ ಇರ್ತಾವೆ. ಇವೆಲ್ಲ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರ ನೆಲಕ್ಕೆ ಸೌಹಾರ್ದತೆ ಬೇಕು. ಮತ್ತು ರಾಜ್ಯಪಾಲರಾಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಅವರಾರು ಕೇಂದ್ರದ ಸೇವಕರಲ್ಲ. ಅವ್ರು ಹೇಳಿದಂಗೆ ಕೇಳುವಂಥವ್ರಲ್ಲ. ಸಂವಿಧಾನ ಹೇಳ್ತದೋ ಅದ್ರ ಪ್ರಕಾರ ಹೋಗುವಂಥದ್ದು. ಸಮಯ ಲಿಮಿಟೇಷನ್ನ ಆಯಾ ಕಾಲಕ್ಕೆ ಅದ್ರ ವಿಷಯ ನೋಡಿಕೊಂಡು ಸಂವಿಧಾನ ವಿರೋಧಿ ಇತ್ತಪ್ಪ ಅಂದ್ರೆ ಅದು ಅವರು ಉತ್ತರ ಬರೋದ್ರಾಗ ವೇಟ್ ಮಾಡಿಕೊಂಡು ಸಂವಿಧಾನ ಪರ ಇದ್ದಾಗ ಅದು ಒಪ್ಪಿಕೊಳ್ಳುವಂಥದ್ದು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿ ಕರ್ತವ್ಯ. ಅದು 2 ತಿಂಗಳ 3 ತಿಂಗಳಾಗಿದ್ದು ಆದರೆ ಜಲ್ದಿ ಕೊಡಲಿ ಅನ್ನುವಂಥದ್ದು, ಮತ್ತು ಜಲ್ದಿ ಅಭ್ಯಾಸ ಮಾಡಲಿ. ಅದೇ ರೀತಿ ಅವ್ರಿಗೆ ಕಾನೂನು ತಜ್ಞರ ಒಂದು ದೊಡ್ಡ ಪಡೆನೇ ಇರ್ತದೆ ರಾಷ್ಟ್ರಪತಿಯವರಿಗೆ, ರಾಜ್ಯಪಾಲರಿಗೆ. ಅವ್ರ ಸಲಹೆ ತೊಗೊಂಡು ಒಳ್ಳೆ ಡಿಸಿಷನ್ ತೊಗೊಳ್ಳೋದು ಅವ್ರಿಗೆ ಬಿಟ್ಟಂತ, ಅವ್ರ ಮನೋವೃತ್ತಿಗೆ ಬಿಟ್ಟಂಥದ್ದು ಅಂತ ಹೇಳ್ತಾ ಒಟ್ಟಾರೆಯಾಗಿ ರಾಷ್ಟ್ರಪತಿಯವರಾಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಅವ್ರಿಗೆ ಸಮಯ ಲಿಮಿಟೇಷನ್ ಹಾಕೋದು ಒಂದು ರೀತಿ ಹೌದು ಬಯಲು ತಪ್ಪಾಗಿದೆ ಅನಿಸಿದ್ರು. ಭಾಳ ಜನ ಜಗ್ಗೋದ್ರಿಂದಾಗೆ ನ್ಯಾಯಕ್ಕೆ ಅನ್ಯಾಯ ಮಾಡಿದಂಗೆ ಆಗ್ತದೆ. ಅದಕ್ಕೆ ಜಲ್ದಿ ನೀವು ವಿಮರ್ಶೆ ಮಾಡಿ ತಿಳಿಸ್ರಿ, ಇಲ್ಲ ಕಾರಣ ತಿಳಿಸ್ರಿ ಯಾವುದು ಅನ್ನೋದು ಜಲ್ದಿ ಬಗೆಹರಿಸ್ರಿ ಅನ್ನೋದಷ್ಟ ಇದು ಉದ್ದೇಶ. ಅದಕ್ಕೆ ಒಂದು 2ರಿಂದ 3 ದಿನ ಹಾಕ್ತಾ ಇರ್ಬೋದು. ಇದಂತೆಲ್ಲ ಫ್ಲೆಕ್ಸಿಬಲ್ ಅದಲ್ಲ. ಇನ್ನು ಈ ನಮ್ಮ ರಾಷ್ಟ್ರಪತಿಯವರು ಈ ದಿಶೆಯಲ್ಲಿ ಚಿಂತನೆ ಮಾಡಲಿ. CJI ಅವರಂತೂ ಚೆನ್ನಾಗಿ ಸರಿಯಾಗಿ ಮಾತಾಡಿದ್ದಾರೆ. ನಮ್ಮ ನ್ಯಾಯಾಂಗ
ಯಾವ ರೀತಿಯಾಗಿ ಸಂವಿಧಾನ ಅರ್ಥ ಮಾಡ್ಕೊಳ್ತದೋ ಸಂವಿಧಾನಬದ್ಧ ನಿರ್ಣಯ ತಗೊಳ್ತದಂತೆ ಅದೇ ರೀತಿ ಆಗಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮರಿಬೇಡಿ. H60 ನ್ಯೂಸ್ ಅರ್ಥಾತ್ ಚಿತ್ರ ಸತ್ಯದ ಕೈಯಲ್ಲಿ ವಂದನೆಗಳು.